ಇವತ್ತು ಕ್ಯಾನ್ಸರ್ ರೋಗಿಗಳಿಗೆ ಅವ್ರಿಗೆ ಒಂದು ರೀತಿ ಮಾನಸಿಕ ಮತ್ತು ಅವರ ಒಂದು ಚಿಕಿತ್ಸೆಗೆ ಅಗತ್ಯ ಇರುವಂಥ ಸೇವೆ ನೀಡ್ತಕ್ಕಂಥದ್ದು ಬಹಳ ಮುಖ್ಯ ಆಗಿರ್ತದೆ. ಯಾಕಂದರೆ ಕ್ಯಾನ್ಸರ್ ರೋಗ ಅಂತ ಕೇಳಿದ ತಕ್ಷಣ ಜನರಿಗೆ ಭಯ ಭೀತಿ ಪ್ರಾರಂಭ ಆಗ್ತದೆ ಮತ್ತು ಒಂದು ರೀತಿ ಒತ್ತಡಕ್ಕೆ ಖಿನ್ನತೆಗೆ ಒಳಗಾಗ್ತಾರೆ. ಅದಕ್ಕೆ ಅಂಥವ್ರಿಗೆ ಸಪೋರ್ಟ್ ಸಿಸ್ಟಮ್ ಇರಬೇಕು. ಈ ಸೈಕೋ ಆಂಕಾಲಜಿ ಕೇರ್ ಅಂತ ಏನಿದೆ ಅಂದರೆ ಅವ್ರಿಗೆ ಯಾರಿಗೆ ಕ್ಯಾನ್ಸರ್ ಪೇಷಂಟ್ಸ್ ಇರ್ಬೋದು, ಅವರ ಒಂದು ಕುಟುಂಬದವರು ಇರ್ಬೋದು, ಅಥವಾ ಅಲ್ಲಿರುವಂಥ ಆಸ್ಪತ್ರೆಯ ವೈದ್ಯರೇ ಇರ್ಬೋದು, ಎಲ್ರಿಗೂ ಇದರ ಬಗ್ಗೆ ಒಂದು ರೀತಿ ಸಂಯೋಜನೆ ಮಾಡುವಂಥದ್ದು ಮತ್ತು ಆ ಕ್ಯಾನ್ಸರ್ ರೋಗಿಗಳಿಗೆ ಈ ಭಯ ಭೀತಿ ಮತ್ತು ಈ ಖಿನ್ನತೆಯಿಂದ ಹೊರಗೆ ಬರ್ತಕ್ಕಂಥದ್ದಕ್ಕೆ ಒಂದು ಅವಕಾಶ ಮಾಡಿಕೊಡುವಂಥದ್ದು, ಆ ಧೈರ್ಯ ತುಂಬುವಂಥ ಒಂದು ಕೆಲಸ ಇದು ಭಾಳ ಮುಖ್ಯ ಆಗ್ತದೆ. ಅದಕ್ಕೋಸ್ಕರ ಒಂದು ವಿಶೇಷವಾದಂಥ ಕಾರ್ಯಕ್ರಮ, ಇಲ್ಲಿ ಒಂದು ಚರ್ಚೆಯನ್ನು ನಮ್ಮ ಡಾಕ್ಟರ್ ಬೃಂದಾ ಅವರು ಮಾಡಿದ್ದಾರೆ. ಅನೇಕ ಎಲ್ಲ ತಜ್ಞ ಡಾಕ್ಟರ್ಗಳೆಲ್ಲ ಬಂದು ಇದರ ಅಗತ್ಯತೆ ಬಗ್ಗೆಯೂ ಹೇಳಿದ್ದಾರೆ. ನಮ್ಮ ಕಿದ್ವಾಯಲ್ಲೂ ಕೂಡ ಇದನ್ನು ಅಳವಡಿಸಿದ್ದಾರೆ. ಅದು ಇನ್ನೂ ಹೆಚ್ಚಿನ ಒಂದು ಪರಿಣಾಮಕಾರಿಯಾಗಿ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಖಂಡಿತ ಮುಂದಿನ ದಿವಸಗಳಲ್ಲಿ ಇದನ್ನು ಎಲ್ಲ ಕಡೆ ಹೆಚ್ಚು ಇದಕ್ಕೆ ಒತ್ತನ್ನು ಕೊಟ್ಟರೆ ಖಂಡಿತವಾಗಿಯೂ ಆ ಒಂದು ರೋಗಿಗಳಿಗೆ ಮತ್ತು ಈ ಕ್ಯಾನ್ಸರ್ ಪೀಡಿತರಾಗಿರ್ತಕ್ಕಂಥವ್ರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ನಾನು ಅನ್ಕೊಂಡಿದ್ದೀನಿ. ಕ್ಯಾನ್ಸರ್ ಖಂಡಿತವಾಗಿಯೂ ಬಹಳ ವ್ಯಾಪಕವಾಗಿರುವಂಥದ್ದು. ಯಾಕಂದರೆ ಇದಕ್ಕೆ ಹಲವಾರು ಕಾರಣಗಳು, ನಮ್ಮ ಜೀವನ ಶೈಲಿ, ನಮ್ಮ ಆಹಾರ ಪದ್ಧತಿ ಮತ್ತು ಮಾಲಿನ್ಯ ಇದೆಲ್ಲ ಕೂಡ ಇವತ್ತು ಹೆಚ್ಚು ಕ್ಯಾನ್ಸರ್ ಬರೋದಕ್ಕೆ ಕಾರಣ ಆಗ್ತಾ ಇದೆ. ಅದರಿಂದ ಇದಕ್ಕೆ ಚಿಕಿತ್ಸೆಗಳು ಕೂಡ ಭಾಳ ಹೆಚ್ಚು ಖರ್ಚಾಗುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ಇದರ ಬಗ್ಗೆ ಖಂಡಿತ ಗಮನ ನಾವು ಕೊಡಬೇಕಾಗ್ತದೆ. ಒಂದು ನಮ್ಮ ಜೀವನ ಶೈಲಿ ಭಾಳ ಇದ್ರ ದೊಡ್ಡ ಒಂದು ಪರಿಣಾಮ ಬೀರ್ತದೆ. ನಮ್ಮ ಒಂದು ಹ್ಯಾಬಿಟ್ಸ್ ಏನಿದೆ ಅದನ್ನು ನಿಯಂತ್ರಣ ಮಾಡೋದು ಭಾಳ ಮುಖ್ಯ. ಒಳ್ಳೆಯ ಒಂದು ಎಕ್ಸಸೈಸ್ ಮಾಡುವಂಥದ್ದು, ಒಳ್ಳೆಯ ಆಹಾರ ತಿನ್ನುವಂಥದ್ದು, ಕೆಟ್ಟ ಅಭ್ಯಾಸಗಳಿಂದ ದೂರ ಇರುವಂಥದ್ದು, ಇದೆಲ್ಲವನ್ನು ಕೂಡ ಮಾಡಿದ್ರೆ ಖಂಡಿತವಾಗಿಯೂ ಇದು ಕ್ಯಾನ್ಸರು ಮತ್ತು ಹೃದಯಾಘಾತಗಳು ಇದೆಲ್ಲ ರೋಗಗಳಿಂದ ದೂರ ಇರೋದಕ್ಕೆ ಸಾಧ್ಯ ಆಗ್ತದೆ. ಥ್ಯಾಂಕ್ ಯು.